ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಮಹಾರಾಷ್ಟ್ರದ ನಾಸಿಕ್ನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೇಳಿಬರ್ತಾ ಇರುವ ಲೈಂಗಿಕ ದೌರ್ಜನ್ಯ ಹಾಗೂ ಬಲವಂತದ ಮತಾಂತರದ ಆರೋಪಗಳು ಈಗ ಹೊಸ ತಿರುವನ್ನು ಪಡೆದುಕೊಂಡಿವೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಬಂಧಿತ ಉದ್ಯೋಗಿಯೊಬ್ಬರ ಪತ್ನಿ ಈ ಇಡೀ ಪ್ರಕರಣವು ಕೇವಲ ಒಂದು ಲವ್ ಬ್ರೇಕಪ್ ಪರಿಣಾಮ ಎಂಬ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಹೌದು, ದೇಶದ ನಂಬರ್ 1 ಟೆಕ್ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಈ ಒಂದು ಬೆಳವಣಿಗೆ ಈ ದೇಶದ ಟೆಕ್ ವಲಯದಲ್ಲಿಯೇ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ TCS ಕಂಪನಿಯ BPO ಘಟಕದಲ್ಲಿ ನಡೆದಿದೆ ಎಂದು ಆರೋಪಿಸಲಾಗಿರುವ ಲೈಂಗಿಕ ಕಿರುಕುಳ, ಲವ್ ಜಿಹಾದ್, ಮತಾಂತರ ಹಾಗೂ ದನದ ಮಾಂಸ ತಿನ್ನಲು ಪ್ರೇರೇಪಿಸಿದ್ದಾರೆ ಎನ್ನಲಾದ ಘಟನೆ ವ್ಯಾಪಕ ಚರ್ಚೆಯನ್ನೇ ಹುಟ್ಟಾಕಿದೆ. ನಾಸಿಕ್ನಲ್ಲಿನ TCS ಕಂಪನಿಯ BPO ಘಟಕದಲ್ಲಿನ ಒಂದು ನಿರ್ದಿಷ್ಟ ಕೋಮಿಗೆ ಸೇರಿದ 5-6 ಟೀಮ್ ಲೀಡ್ಗಳು ಮಹಿಳಾ ಸಹೋದ್ಯೋಗಿಗಳಿಗೆ ಟೀಮ್ ಔಟಿಂಗ್ ಹೆಸರಿನಲ್ಲಿ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಹಾಗೂ ಔಟಿಂಗ್ ಹೋದಾಗ ಕೆಲವು ಮಹಿಳಾ ಸಹೋದ್ಯೋಗಿಗಳಿಗೆ ಈ ಟೀಮ್ ಲೀಡ್ಗಳು ದನದ ಮಾಂಸ ತಿನ್ನುವಂತೆ ಹಾಗೂ ಪ್ರೀತಿ ಪ್ರೇಮದ ನಾಟಕ ಮಾಡಿ ವಂಚಿಸಿರುವುದಾಗಿ ಆರೋಪಿಸಲಾದ ಘಟನೆ ಇದು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇತ್ತೀಚೆಗೆ ಈ ಬಗ್ಗೆ ಸಂತ್ರಸ್ತರು ನಾಸಿಕ್ ಘಟಕದ HR ವಿಭಾಗದ ನಿಧಾ ಖಾನ್ ಅವರಿಗೆ ಮೇಲ್ ಮೂಲಕ ದೂರನ್ನು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎಂದು ಆರೋಪಿಸಲಾಗಿದೆ. ಸಂತ್ರಸ್ತರು ಈ ಪ್ರಕರಣವನ್ನು ಪೊಲೀಸ್ ಹಾಗೂ ಕೆಲ ಸಂಘಟನೆಗಳ ಕಿವಿಗೆ ಹಾಕಿದಾಗ ನಾಸಿಕ್ TCS ಘಟಕದ ಈ ಪ್ರಕರಣ ಬೆಳಕಿಗೆ ಬಂದಿದೆ ಎನ್ನಲಾಗಿದೆ. ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಕೆಲ ಹಿಂದೂ ಪರ ಸಂಘಟನೆಗಳು ಕಚೇರಿಗೆ ತೆರಳಿ ಇದು ಲವ್ ಜಿಹಾದ್ ಎಂದು ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ. ಕೂಡಲೇ ಎಚ್ಚೆತ್ತ ಮಹಾರಾಷ್ಟ್ರ ಸರ್ಕಾರ ಪ್ರಕರಣದ ವಿಸ್ತೃತ ತನಿಖೆಗೆ SITಯನ್ನು ರಚಿಸಿ ಆದೇಶವನ್ನು ನೀಡಿದೆ. ಸದ್ಯ SIT ಪೊಲೀಸರು ನಾಸಿಕ್ TCSನ ಉದ್ಯೋಗಿಗಳಾದ ಡ್ಯಾನಿಶ್ ಶೇಖ್, ತೌಸಿಫ್ ಅತ್ತರ್, ರಜಾ ಮೆಮನ್, ಶಾರುಖ್ ಕುರೇಶಿ, ಶಫಿ ಶೇಖ್, ಆಸಿಫ್ ಅಫ್ತಾಬ್ ಅನ್ಸಾರಿ ಮತ್ತು ಒಬ್ಬ ಮಹಿಳಾ ವ್ಯವಸ್ಥಾಪಕಿಯನ್ನು ಸಹ ಬಂಧಿಸಿದ್ದಾರೆ. ಆದರೆ ನಿಜಕ್ಕೂ ಇದು ಸತ್ಯವಾ? ನಾಸಿಕ್ ಘಟನೆಯು ಲವ್ ಬ್ರೇಕಪ್ ಎಂದು ಒಬ್ಬ ಬಂಧಿತ ಉದ್ಯೋಗಿಯ ಪತ್ನಿ ಬಹಿರಂಗಪಡಿಸಿದ್ದಾರೆ. ಡ್ಯಾನಿಶ್ ಶೇಖ್ ಮತ್ತು ದೂರುದಾರರಲ್ಲಿ ಒಬ್ಬರ ನಡುವಿನ ಸಂಬಂಧ ತಪ್ಪಾಗಿದ್ದು ಅದು ಇತರರ ಜೀವನವನ್ನು ಹಾಳು ಮಾಡಿದೆ. ಈ ಪ್ರಕರಣಕ್ಕೂ ನನ್ನ ಪತಿಗೂ ಯಾವುದೇ ಸಂಬಂಧವಿಲ್ಲ. ಪರಸ್ಪರ ಸಂಬಂಧವಿಲ್ಲದ ಪ್ರಕರಣಗಳನ್ನು ಒಟ್ಟುಗೂಡಿಸಲಾಗಿದೆ ಎಂದು ನಾಸಿಕ್ನಲ್ಲಿರುವ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನ BPO ಘಟಕದ ಉದ್ಯೋಗಿಯೊಬ್ಬರ ಪತ್ನಿ ಹೇಳಿದ್ದಾರೆ. BPOದ ಬಂಧಿತ 7 ಉದ್ಯೋಗಿಗಳ ಪೈಕಿ ಇವರ ಪತಿಯೂ ಕೂಡ ಒಬ್ಬರಾಗಿದ್ದಾರೆ. ನಾಸಿಕ್ ನಗರ ಪೊಲೀಸರು 9 FIRಗಳನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪದಿಂದ ಹಿಡಿದು ಧಾರ್ಮಿಕ ಮತಾಂತರದವರೆಗೆ ಡ್ಯಾನಿಶ್ ವಿರುದ್ಧ ಅತ್ಯಾಚಾರದ ಆರೋಪಗಳನ್ನು ಹೊರಿಸಲಾಗಿದೆ. ಸೋಮವಾರ ಟಾಟಾ ಸನ್ಸ್ ಅಧ್ಯಕ್ಷ N ಚಂದ್ರಶೇಖರನ್ ಅವರು ಈ ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಲಾಗ್ತಿದೆ ಎಂದು ಹೇಳಿದರು. ಎಲ್ಲ ಆರೋಪಿ ಉದ್ಯೋಗಿಗಳನ್ನು ಕಂಪನಿಯು ಅಮಾನತುಗೊಳಿಸಿದೆ. ಡ್ಯಾನಿಶ್ ಮತ್ತು ಅವರ ಮೇಲೆ ಅತ್ಯಾಚಾರದ ಆರೋಪ ಮಾಡಿದ ಮಹಿಳೆ ಸಂಬಂಧದಲ್ಲಿದ್ದಾರೆ ಎಂದು ಕಚೇರಿಯಲ್ಲಿ ಎಲ್ಲರಿಗೂ ತಿಳಿದಿತ್ತು ಎಂದು ಮಹಿಳೆಯೊಬ್ಬರು ಹೇಳಿರುವುದಾಗಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಫೆಬ್ರವರಿಯಲ್ಲಿ ಡ್ಯಾನಿಶ್ ಮತ್ತು ಅವನ ಸ್ನೇಹಿತೆಯ ನಡುವೆ ಮನಸ್ತಾಪ ಉಂಟಾಗಿದೆ ಎಂದು ತನಗೆ ತಿಳಿದಿತ್ತು. ಆಕೆಯ ಪೋಷಕರು ಕೆಲವು ರಾಜಕಾರಣಿಗಳನ್ನು ಸಂಪರ್ಕಿಸಿದರು. ಅವರು ಪೊಲೀಸರಿಗೆ ದೂರು ನೀಡುವಂತೆ ಅವಳನ್ನು ಮನವೊಲಿಸಿದ್ದಾರೆ. ಈ ಪ್ರಕರಣದಲ್ಲಿ ನನ್ನ ಪತಿ ಸೇರಿದಂತೆ ಇತರ ಪುರುಷರು ಪ್ರಕರಣದೊಂದಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ಸಿಕ್ಕಿಬಿದ್ದಿದ್ದಾರೆ ಎಂದು ಹೇಳಿದ್ದಾರೆ. ಮೇಲಿನ ಆರೋಪಿಯ ವಿರುದ್ಧದ FIRಗಳಲ್ಲಿ ಒಂದರಲ್ಲಿ ದೂರುದಾರರೊಬ್ಬರು 2023ರಲ್ಲಿ ತಾನು ಅವನ ತಂಡಕ್ಕೆ ಸೇರಿದಾಗ ಅವನು ಡಬಲ್ ಮೀನಿಂಗ್ನಲ್ಲಿ ಮಾತನಾಡುತ್ತಿದ್ದ, ಅವಳನ್ನು ಅನುಚಿತವಾಗಿ ಸ್ಪರ್ಶಿಸುತ್ತಿದ್ದನು ಮತ್ತು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದಾಗ ಅವರು ಅವನ ವಿರುದ್ಧ ಹಿಂದೆ ಇದೇ ರೀತಿಯ ದೂರುಗಳಿವೆ ಎಂದು ಹೇಳಿದರು ಮತ್ತು ಜಾಗರೂಕರಾಗಲು ಕೇಳಿಕೊಂಡಿದ್ದರು ಎಂದು ಹೇಳಿದ್ದಾರೆ. 2025ರಲ್ಲಿ ಮದುವೆಯಾದ ನಂತರ ಗೋವಾಕ್ಕೆ ಹೋಗುತ್ತಿದ್ದ ಕಾರಣ ರಜೆ ಕೇಳಲು ಹೋದಾಗ ಅವನು ಹನಿಮೂನ್ಗೆ ಹೋಗ್ತಿದ್ದೀಯೇ, ಮದ್ಯ ಏನಾದರೂ ಸೇವಿಸ್ತೀಯೇ ಎಂಬಂತಹ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿದ್ದನು ಎಂದು ಅವರು ಆರೋಪ ಮಾಡಿದ್ದಾರೆ. ತನ್ನ ವಿರುದ್ಧ ದೂರು ನೀಡಿದ್ದಾಳೆಂದು ತಿಳಿದಾಗ ಅವನು ಅವಳನ್ನು ಹೆಚ್ಚುವರಿ ಕೆಲಸ ಮಾಡಲು ಹೇಳಿದ್ದನು ಎಂದು ಮಹಿಳೆ ತನ್ನ ದೂರಿನಲ್ಲಿ ಆರೋಪಿಸಿದ್ದಾಳೆ. ನನ್ನ ಪತಿಗೆ ಡ್ಯಾನಿಶ್ಗೂ ಯಾವುದೇ ಸಂಬಂಧವಿಲ್ಲ. ನನ್ನ ಗಂಡನನ್ನು ಯಾವ ಆಧಾರದ ಮೇಲೆ ಬಂಧಿಸಲಾಗಿದೆ? ನನ್ನ ಪತಿ ಉದ್ಯೋಗದ ಸಮಯದಲ್ಲಿ ಮಾಂಸಾಹಾರ ತಿನ್ನುವುದರಿಂದ ಅದು ಮತ್ತೊಬ್ಬ ಸಹೋದ್ಯೋಗಿಗೆ ಹಿಂಸೆ ಆಗಬಾರ್ದು ಎಂದು ಟಿಫನ್ ಬಾಕ್ಸ್ಗೆ ಸಸ್ಯಾಹಾರವನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂಥ ವ್ಯಕ್ತಿ ಬೇರೆ ಧರ್ಮವನ್ನು ಯಾಕೆ ಕೀಳಾಗಿ ಮಾತನಾಡ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ.
ಪ್ರಕರಣದ ಮೊದಲ FIR ಅನ್ನು ಮಾರ್ಚ್ 26ರಂದು ನಾಸಿಕ್ನ ಡಿಯೋಲಾಲಿ ಪೊಲೀಸ್ ಠಾಣೆಯಲ್ಲಿ 34 ವರ್ಷದ ಡ್ಯಾನಿಶ್ ವಿರುದ್ಧ ದಾಖಲಿಸಲಾಗಿದೆ. ಇದು ಅತ್ಯಾಚಾರ ಆರೋಪವನ್ನು ಹೊಂದಿರುವ ಏಕೈಕ FIR ಆಗಿದೆ. ಈ FIRನ ತನಿಖೆಯ ಸಮಯದಲ್ಲಿ ನಾಸಿಕ್ ನಗರ ಪೊಲೀಸರು ಇತರ ಆಪಾದಿತ ಘಟನೆಗಳನ್ನು ಬಹಿರಂಗಪಡಿಸಿದ್ದೇವೆ ಎಂದು ಹೇಳಿಕೊಂಡರು. ಇದು 8 ಇತರ ಪ್ರಕರಣಗಳ ನೋಂದಣಿಗೆ ಕಾರಣವಾಯಿತು. ಡ್ಯಾನಿಶ್ ಮಹಿಳೆಯನ್ನ ಮದುವೆಯಾಗುವುದಾಗಿ ಭರವಸೆ ನೀಡಿ ಲೈಂಗಿಕ ಸಂಬಂಧ ಹೊಂದಿದ್ರಿಂದ ಅತ್ಯಾಚಾರ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಡ್ಯಾನಿಶ್ ತನ್ನ ಧರ್ಮವನ್ನು ಅನುಸರಿಸಲು ಪ್ರಭಾವ ಮಾಡಿದ್ರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪಗಳನ್ನು ಸೇರಿಸಲಾಗಿದೆ ಎಂದು ಕೂಡ ಪೊಲೀಸರು ತಿಳಿಸಿದ್ದಾರೆ. ಪುಣೆ ಮೂಲದ ಕಾರ್ಯಾಚರಣೆ ವ್ಯವಸ್ಥಾಪಕಿ ಅಶ್ವಿನಿ ಚೈನಾನಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನೊಂದಿಗೆ ಮಾತನಾಡಿದ ಬಂಧಿತ ಉದ್ಯೋಗಿಯ ಪತ್ನಿ ಎಲ್ಲ ಆರೋಪಿಗಳು ಎಂಜಿನಿಯರ್ಗಳು ಎಂದು ಹೇಳಿದ್ದಾರೆ. ಅವರಲ್ಲಿ ಒಬ್ಬರು ಇತ್ತೀಚೆಗೆ ಕಾಲೇಜು ನೇಮಕಾತಿ ಸಮಯದಲ್ಲಿ ನೇಮಕಗೊಂಡಿದ್ದವರು. ಅವರು ಕೇವಲ 3 ತಿಂಗಳ ಕಾಲ ಕಂಪನಿಯಲ್ಲಿದ್ದರು ಎಂದಿದ್ದಾರೆ. ಒಟ್ಟಾರೆಯಾಗಿ ನಾಸಿಕ್ ಘಟನೆಯು ಲವ್ ಬ್ರೇಕಪ್ ಎಂಬುದು ಒಬ್ಬ ಬಂಧಿತ ಉದ್ಯೋಗಿಯ ಪತ್ನಿ ಬಹಿರಂಗಪಡಿಸಿದ್ದಾರೆ. ಉದ್ಯೋಗಿ ಡ್ಯಾನಿಶ್ ಶೇಖ್ ಮತ್ತು ದೂರುದಾರರ ನಡುವಿನ ಲವ್ ಬ್ರೇಕಪ್ ಈ ಪ್ರಕರಣಕ್ಕೆ ಕಾರಣವಾಗಿದೆ. ಈ ಪ್ರಕರಣಕ್ಕೆ ಯಾವುದೇ ಸಂಬಂಧವಿಲ್ಲದ ಇತರ ಉದ್ಯೋಗಿಗಳ ಜೀವನವನ್ನು ಹಾಳು ಮಾಡಲಾಗಿದೆ. ಯಾವುದೇ ಸಂಬಂಧವಿಲ್ಲದ ಇತರರನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ಈ ಪ್ರಕರಣದಲ್ಲಿ 7 ಮುಸ್ಲಿಂ ಉದ್ಯೋಗಿಗಳನ್ನು ವಜಾಗೊಳಿಸಲಾಗಿದೆ. ಟೆಕ್ಕಿಗಳು ನಡೆಸಿದ ಹಲವು ಗಂಭೀರ ಪ್ರಕರಣಗಳು ಈ ದೇಶದಲ್ಲಿ ನಡೆದಿವೆ. ಕೊಲೆ, ಅತ್ಯಾಚಾರ, ಗೂಢಾಚಾರಿಕೆ, ಭಯೋತ್ಪಾದನೆ ಎಲ್ಲವೂ. ಈ ಸಂದರ್ಭದಲ್ಲಿ ಇಲ್ಲದ ಧರ್ಮಲೇಪನ ಈಗ ಬರುವುದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ ಎಂದು ಹಲವರು ಸಂಶಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಸ್ಲಿಂ ಉದ್ಯೋಗಿಗಳ ಮೇಲೆ ಇಂತಹ ಆರೋಪವನ್ನು ಹೊರಿಸಿ ಪ್ರಕರಣಗಳಲ್ಲಿ ಸಿಲುಕಿಸುತ್ತಿರುವುದು ಇದೇ ಮೊದಲಲ್ಲ. ಈ ಪ್ರಕರಣದಲ್ಲಿ ಸತ್ಯ ಹೊರಬರಲು ಬಹಳ ಸಮಯ ತೆಗೆದುಕೊಳ್ತದೆ. ಮುಸ್ಲಿಂ ವ್ಯಕ್ತಿಗಳನ್ನು ಭಯೋತ್ಪಾದಕ ಕೃತ್ಯದ ಆರೋಪಿಗಳು ಎಂದು 16 ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟು ಅವರ ಬದುಕನ್ನು ನಾಶವಾಗಿ ಅವರ ಕುಟುಂಬ ಛಿದ್ರವಾಗಿ ನಂತರ ಖುಲಾಸೆಯಾಗಿರುವ ಹಲವು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ. ಇದು ಅದೇ ಸಾಲಿಗೆ ಸೇರಿದರೂ ಅಚ್ಚರಿಯಿಲ್ಲ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.